ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ KF ಚಂಡ ಮಾತಾಡ್ತಿದ್ದೇನೆ. ಇವತ್ತು ನಾವು ರೆಗ್ಯುಲರ್ ಆಗಿ ಮನೆ ಅಡುಗೆಯಲ್ಲಿ ಯೂಸ್ ಮಾಡುವಂತ ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿಯನ್ನು ನಮ್ಮ ಕೋಳಿಗಳಿಗೆ ಯೂಸ್ ಅದರಿಂದ ಸಿಗುವಂತ ಬೆನಿಫಿಟ್ಗಳೇನು, ಅದು ಇಮ್ಯುನಿಟಿಗೆ ಹೇಗೆ ಸಪೋರ್ಟ್ ಮಾಡ್ತದೆ, ಬ್ಯಾಕ್ಟೀರಿಯಾ, ಫಂಗಸ್, ಪ್ಯಾರಾಸೈಟ್ಸ್ ಇದ್ರ ವಿರುದ್ಧ ಅದು ಹೇಗೆ ಕೆಲಸ ಮಾಡ್ತಾ, ಇದರ ರೋಲ್ ಏನು, ಗ್ರೋತ್ ಮತ್ತೆ ಡೈಜೆಷನ್ ನ ಮೇಲೆ ಅದು ಏನ್ ಎಫೆಕ್ಟ್ ಅನ್ನು ಕೊಡ್ತದೆ, ಹಾಗೆ ನೀರಲ್ಲಿ ಹೇಗೆ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ವಾರಕ್ಕೆ ಎಷ್ಟು ಬಾರಿ ಕೊಡಬೇಕು, ಇಂಥದೆಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಈಗ ಮೊದಲನೇದಾಗಿ ಇದನ್ನು ಯಾವ ರೀತಿ ಕೋಳಿಗಳಿಗೆ ಕೊಟ್ರೆ ಇದರ ಬೆನಿಫಿಟ್ ನಮಗೆ ತುಂಬಾ ಒಳ್ಳೆಯದಾಗಿ ಸಿಗ್ತದೆ ಅಂತ ಹೇಳ್ತಾ ಹೋಗ್ತೇನೆ. ನಾನು ಇದನ್ನು ಕೊಡುವಂಥ ಕ್ರಮ ಬಂದು ವಾರಕ್ಕೆ 2 ದಿನ ಕಂಪಲ್ಸರಿಯಾಗಿ ಕೊಡ್ತೇನೆ. 1 ಲೀಟರ್ ನೀರಿಗೆ ನಮಗೆ ಯೂಸ್ ಆಗೋದು 1 ಲೀಟರ್ ಅಂತ ಇದ್ರೆ 1 ಬೆಳ್ಳುಳ್ಳಿ ಎಸಲು, ಇಲ್ಲದ್ರೆ 10 ಲೀಟರ್ ನಮಗೆ ಡೈಲಿ ಯೂಸ್ ಆಗ್ತದೆ ಅಂತ ಹೇಳಿದ್ರೆ 10 ಬೆಳ್ಳುಳ್ಳಿದ ಎಸಲನ್ನು ನಾವು ತೆಗೆದುಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಚಿಕ್ಕ ಬೌಲಲ್ಲಿ ಹಾಕಿ ಆ ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಒಂದು ಚೂರು ನೀರು ಸೇರಿಸಿ ಹೆಚ್ಚಲ್ಲದೆ ಒಂದು ಉಗುರು ಬಿಸಿ ಬರುವ ತರ 1.5 ನಿಮಿಷದಿಂದ 2 ನಿಮಿಷ ಮಾತ್ರ ಕುದಿಸಬೇಕು. ಅದಕ್ಕಿಂತ ಹೆಚ್ಚು ಕುದಿಸಿದಾಗ ಅದರ ಪ್ರಾಪರ್ಟೀಸ್ ಡೌನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಈ 2 ನಿಮಿಷ ಕುದಿಸಿದ ನೀರನ್ನು ನಾವು 10 ಬೆಳ್ಳುಳ್ಳಿ ಹಾಕಿದ್ರೆ 10 ಲೀಟರ್ಗೆ ನೀರಿಗೆ ಮಿಕ್ಸ್ ಮಾಡಿಕೊಳ್ಬೇಕು. 5 ಬೆಳ್ಳುಳ್ಳಿ ಹಾಕಿದ್ರೆ 5 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ವಾರಕ್ಕೆ 2 ಸಲ ಕೋಳಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು. ಇದು ಸುಮಾರು 48 ಗಂಟೆಗಳ ಕಾಲ ನಾವಿದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ವಾರದಲ್ಲಿ ಕಂಟಿನ್ಯೂಸ್ ಆಗಿ 2 ದಿನ ಕೊಟ್ಟರು ಆಗ್ತದೆ, ಗ್ಯಾಪ್ ಕೊಟ್ಟರು ಆಗ್ತದೆ. ಬಟ್ 48 ಗಂಟೆಗಳ ಮೇಲೆ ಇದನ್ನು ಕೊಡಬಾರ್ದು. ಇದರ ಪವರ್ ಡೌನ್ ಆಗಿರ್ತದೆ, ಇಲ್ಲರೆ ಅದು ಕೆಟ್ಟೋಗಿರುವಂತ ಸಾಧ್ಯತೆಗಳಿರ್ತದೆ. ಇನ್ನು ಇದರಿಂದ ಸಿಗುವಂತ ಬೆನಿಫಿಟ್ಗಳೇನು, ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಈ ಬೆಳ್ಳುಳ್ಳಿಯಲ್ಲಿ ಏನೆಲ್ಲ ಉಂಟು ಅಂತ ನೋಡ್ತಾ ಹೋಗುವ. ಯಾವಾಗ ನಾವು ಈ ಬೆಳ್ಳುಳ್ಳಿಯನ್ನು ಕ್ರಶ್ ಅಥವಾ ಕಟ್ ಮಾಡ್ತೇವೆ, ಅದೊಂದು ಎಲೈಸಿನ್ ಅಂತ ಹೇಳುವ ಕಂಪೌಂಡ್ ಅನ್ನು ರಿಲೀಸ್ ಮಾಡ್ತದೆ. ಈ ಎಲೈಸಿನ್ ಅಂತ ಹೇಳುವ ಕಂಪೌಂಡ್ ಒಳಗೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಆಕ್ಸಿಡೆಂಟ್ ಮತ್ತೆ ಆಂಟಿ ಮೈಕ್ರೋಬಿಯಲ್ ಅಂತ ಹೇಳುವ ಪ್ರಾಪರ್ಟಿಗಳಿರ್ತದೆ. ಸೊ ಈ ಬೆಳ್ಳುಳ್ಳಿಯನ್ನು ನಾವು ಯಾವಾಗ ಫೀಡ್ ನಲ್ಲಿಯೋ ನೀರಲ್ಲಿಯೋ ಕೋಳಿಗಳಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಕೋಳಿಯ ಗ್ರೋತ್ ಅಲ್ಲಿ ಆಗಲಿ, ಕೋಳಿಯ ಆರೋಗ್ಯದಲ್ಲಿ ಆಗಲಿ, ಕೋಳಿಯ ಫೀಡ್ ಇಂಟೇಕ್ ಅಲ್ಲಿ ಆಗಲಿ ನಾವು ಬದಲಾವಣೆಯನ್ನು ಕಾಣ್ಬೋದು. ಆದರೆ ಇದು ಒಂದು ಸಪೋರ್ಟಿವ್ ಸಪ್ಲಿಮೆಂಟ್ ಹೊರತು ಇದು ಯಾವುದೇ ಮೆಡಿಸಿನ್ ರಿಪ್ಲೇಸ್ಮೆಂಟ್ ಆಗಲಿ, ಯಾವುದೇ ವ್ಯಾಕ್ಸಿನೇಷನ್ ಕೊಡದಿದ್ರು ಈ ಬೆಳ್ಳುಳ್ಳಿಯನ್ನು ನಾವು ಯೂಸ್ ಮಾಡಿದ್ರೆ ರೋಗ ಬರುವುದೇ ಇಲ್ಲ ಅಂತ ಹೇಳುವಂಥದ್ದು ನಾನು ಹೇಳೋದಿಲ್ಲ. ಇದನ್ನು ನಾವೊಂದು ಸಪೋರ್ಟಿವ್ ಸಪ್ಲಿಮೆಂಟ್ ಆಗಿ ರೆಗ್ಯುಲರ್ ಫೀಡಲ್ಲಿ ಯೂಸ್ ಮಾಡಿದಾಗ ಇದರಿಂದ ಕೆಲವು ಬೆನಿಫಿಟ್ಗಳನ್ನು ನಾವು ಪಡ್ಕೊಳ್ಬೋದು ಅಂತ ಹೇಳ್ತೇನೆ. ಈಗ ಇದರಲ್ಲಿ ಸಿಗುವಂತ ಮುಖ್ಯವಾದ ಬೆನಿಫಿಟ್ ಬಂದು ಕೋಳಿಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು. ಕಾರಣ ಬಂದು ಬೆಳ್ಳುಳ್ಳಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಕಂಟೆಂಟ್ ಇರೋದ್ರಿಂದ ಸಣ್ಣ ಮಟ್ಟಿನ ಯಾವ್ದಾದ್ರು ಶೀತ ಜ್ವರ ಬಂದು ಕೋಳಿ ಒಳಗೆ ಡ್ಯಾಮೇಜ್ ಆಗಿದ್ರು ಈ ಆಂಟಿ ಆಕ್ಸಿಡೆಂಟ್ ಬಂದು ಅದನ್ನು ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಮಾಡ್ತದೆ. ನಾನು ಎಲ್ಲಿಯೂ ಇದು ಬಂದು ಕಂಪ್ಲೀಟ್ ಆಗಿ ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತದೆ ಅಂತ ಹೇಳ್ತಾ ಇಲ್ಲ. ಕೋಳಿಯ ಜೀವಕ್ಕೆ, ಅದರ ರಿಕವರಿಗೆ ಇಲ್ಲ ಅದರ ಇಮ್ಯುನಿ ಬೂಸ್ಟಿಗೆ ಹೆಲ್ಪ್ ಅನ್ನು ಮಾಡ್ತದೆ. ಸಪ್ಲಿಮೆಂಟ್ ಬಂದು ಸಪೋರ್ಟಿವ್ ಸಪ್ಲಿಮೆಂಟ್ ಮಾತ್ರವಾಗಿ ಕೆಲಸ ಮಾಡ್ತದೆ. ಸೊ ಮೊದಲನೇದಾಗಿ ಈ ಬೆಳ್ಳುಳ್ಳಿಯನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಈ ಇಮ್ಯುನಿ ಬೂಸ್ಟ್ ಮಾಡುವಂಥದ್ದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಅನ್ನು ಮಾಡುವಂಥದ್ದು ಮಾಡ್ತದೆ. ಆಮೇಲೆ ಗಟ್ ಹೆಲ್ತ್ಗೆ ತುಂಬ ಸಪೋರ್ಟ್ ಮಾಡುವಂಥದ್ದು ಈ ಬೆಳ್ಳುಳ್ಳಿಯನ್ನು ನಾವು ಯೂಸ್ ಮಾಡಿದಾಗ. ಇದರಿಂದ ಡೈಜೆಷನ್ ಸಿಸ್ಟಮ್ ಬೆಟರ್ ಆಗ್ತದೆ. ಡೈಜೆಷನ್ ಸಿಸ್ಟಮ್ ಬೆಟರ್ ಆದಾಗ ಫೀಡ್ ಇಂಟೇಕ್ ಒಳ್ಳೆ ಆಗ್ತದೆ. ಫೀಡ್ ಇಂಟೇಕ್ ಒಳ್ಳೆ ಆದರೆ ಗ್ರೋತ್ ಹೆಚ್ಚು ಬರ್ತದೆ, ಮೊಟ್ಟೆ ಪ್ರೊಡಕ್ಷನ್ ಹೆಚ್ಚು ಬರ್ತದೆ, ಕೋಳಿಯು ಆರೋಗ್ಯವಾಗಿರ್ತದೆ. ಇದೆಲ್ಲವೂ ಒಂದಕ್ಕೊಂದು ಸಂಬಂಧಪಟ್ಟಂಥದ್ದು. ಕೋಳಿಗೆ ಹೇಗೆ ಲಿವರ್ ಮುಖ್ಯವೋ, ಸೊ ಇದನ್ನು ಕೊಡುವಾಗ ಆ ಡೈಜೆಷನ್ ಪ್ರಕ್ರಿಯೆ, ಹೊಟ್ಟೆಯ ಆರೋಗ್ಯ ಇದು ಕಾಪಾಡ್ತಾ ಇರ್ತದೆ. ಇದರಿಂದ ಕೋಳಿಯ ಫೀಡ್ ಇಂಟೇಕ್ ಆಗಲಿ, ಅದರ ಗ್ರೋತ್ ಆಗಲಿ ಹೆಚ್ಚಾಗುವ ಸಾಧ್ಯತೆ ಉಂಟು. ಹಾಗೆ ಈ ಬೆಳ್ಳುಳ್ಳಿಯಲ್ಲಿ ನಿಮಗೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ವೈರಲ್ಗಳಂತ ಕಂಟೆಂಟ್ಗಳಿರುವ ಕಾರಣ ಇದು ಕೋಳಿಯ ಒಳಗೆ, ಬಾಡಿಯ ಒಳಗೆ ಈ ಮೈಕ್ರೋ ಆರ್ಗ್ಯಾನಿಸಮ್, ಈ ಕ್ರಿಮಿಗಳ, ಬ್ಯಾಕ್ಟೀರಿಯಾಗಳ ಏನಾದ್ರು ಆಕ್ಟಿವಿಟೀಸ್ ಇದ್ರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ.
ಕಂಪ್ಲೀಟ್ ಆಗಿ ಆ ವೈರಸ್ ಅನ್ನು ಹೋಗಿ ಕೊಂದಾಗ್ತದೆ, ಆ ಬ್ಯಾಕ್ಟೀರಿಯಾವನ್ನು ಕಂಪ್ಲೀಟ್ ಆಗಿ ತೆಗೆದು ಬಿಸಾಡ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಅದರ ಮೈಕ್ರೋ ಆರ್ಗ್ಯಾನಿಸಮ್ ಏನುಂಟು ಅದರ ಗ್ರೋತ್ ಅನ್ನು ತಡೆಯುವುದಕ್ಕೆ ಬೇಕಾದಷ್ಟು ಸಣ್ಣ ಮಟ್ಟಿನ ಸಹಾಯವನ್ನು ಇದು ಮಾಡೋದ್ರಿಂದ ಇದು ನಮಗೆ ಆಂಟಿ ಫಂಗಲ್, ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಆಗ್ಲಿಕ್ಕೂ ಚಾನ್ಸ್ ಉಂಟು. ಇದನ್ನು ನಾವು ವಾರಕ್ಕೆ 2 ಬಾರಿ ಕಂಟಿನ್ಯೂಸ್ ಆಗಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಈ ಜಂತು ಹುಳ, ರೌಂಡ್ ವಾರ್ಮ್ಸ್ ಆಗಲಿ, ಟೇಪ್ ವಾರ್ಮ್ಸ್ ಆಗಲಿ, ಇದರದ್ದು ಮೊಟ್ಟೆಗಳನ್ನಾಗಲಿ, ಇದರ ಪ್ರೊಡಕ್ಷನ್ ಅನ್ನಾಗಲಿ ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಮಾಡ್ತದೆ. ಯಾವುದೇ ಕಾರಣಕ್ಕೂ ಇದು ಡಿವರ್ಮರ್ ಆಗಿ ಕಂಪ್ಲೀಟ್ ಆ ಜಂತು ಹುಳಗಳನ್ನು ಕೊಂದಾಕೋ ಕೆಲಸವನ್ನು ಮಾಡೋದಿಲ್ಲ. ಬಟ್ ಅದರ ರೆಗ್ಯುಲರ್ ಯೂಸ್ ಮಾಡ್ತಾ ಹೋದಾಗ ಕಂಟಿನ್ಯೂಸ್ಲಿ ಬಾಡಿಗೆ ಅದರ ಕಂಟೆಂಟ್ ಹೋಗ್ತಾ ಇರುವಾಗ ಅದರ ಪ್ರೊಡಕ್ಷನ್ ಅನ್ನು ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಇದು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆಂತೇಳಿ ಇದನ್ನೇ ಕೊಟ್ಟು ಡಿವರ್ಮಿಂಗ್ ಟ್ಯಾಬ್ಲೆಟ್ ಕೊಡದೆ ಕೂತ್ಕೊಳ್ಳುವಾಗಿಲ್ಲ. ಕಂಪಲ್ಸರಿಯಾಗಿ ಡಿವರ್ಮಿಂಗ್ ಟ್ಯಾಬ್ಲೆಟ್ ನಾವು ಕೊಡುವಂತ ಕೆಲಸವನ್ನು ಮಾಡ್ತಾ ಇರಬೇಕು. ಇನ್ನೊಂದು, ಇದು ಇಂಡೈರೆಕ್ಟ್ ಆಗಿ ಕೆಲಸ ಮಾಡೋದು ಬಂದು ಕೋಳಿಗಳಲ್ಲಿ ತುಂಬಿರುವ ಕೊಲೆಸ್ಟ್ರಾಲ್ ಮೇಲೆ. ಈಗ ನಮ್ಮೂರಲ್ಲಿ ಹೊಟ್ಟೆ ಕೆಳಭಾಗದಲ್ಲಿ ತುಂಬಾ ಕೋಳಿಗಳು ಫ್ಯಾಟ್ ಇಟ್ಕೊಂಡು ತಿರುಗ್ತಾ ಇರ್ತದೆ. ಇದನ್ನು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಆ ಕೊಲೆಸ್ಟ್ರಾಲ್ ಕಂಟೆಂಟ್ ಕಮ್ಮಿ ಆಗ್ತಾ ಬರ್ತದೆ, ಪ್ರೋಟೀನ್ ಹೆಚ್ಚಾಗ್ತದೆ, ಅಂದರೆ ಮೀಟ್ ಕ್ವಾಲಿಟಿ ಹೆಚ್ಚಾಗ್ತದೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ. ಇದರಲ್ಲೂ ನಾನು ಕೆಲವು ಸಂದರ್ಭದಲ್ಲಿ ಈ ಫ್ಯಾಟ್ ತುಂಬಿದ ಹೆಂಟೆಗಳು ಮೊಟ್ಟೆ ಇಡದಾಗ ಒಂದು ಅರ್ಧ ಬೀಜ, ಅರ್ಧ ಎಸಳು ಇಲ್ಲ ಒಂದು ಫುಲ್ ಎಸಳನ್ನು ಕೋಳಿಗೆ ಡೈರೆಕ್ಟ್ ಆಗಿ ಓರಲ್ಲಿ ಕೊಡ್ತಿದ್ದೆ. ಕೊಟ್ಟು ಕಾಲಕ್ರಮೇಣ ಅದಕ್ಕೆ ಬೇಕಾದ ಡಯಟ್ ಅನ್ನು ಫಾಲೋ ಮಾಡಿದಾಗ ಮೊಟ್ಟೆ ಇಡದ ಹೆಂಟೆಗಳು ಮೊಟ್ಟೆ ಇಟ್ಟದ್ದು ತುಂಬಾ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಉಂಟು. ಈಗ ಇದರ ಪವರ್ ಅನ್ನು ಹೆಚ್ಚು ಯುಟಿಲೈಸ್ ಮಾಡುವಂತ ಸಣ್ಣ ಒಂದು ಟ್ರಿಕ್ಸ್ ಹೇಳ್ತೇನೆ. ಈಗ ನೀವು ಚೂರಿಯಲ್ಲಿ ಅದನ್ನು ಚಾಪ್ ಮಾಡುವ ಬದಲು ಬೆಳ್ಳುಳ್ಳಿಯನ್ನು ಬಂದು ಚಂದ ಗುದ್ದಿ 10ರಿಂದ 15 ನಿಮಿಷ ಹಾಕಿ ಬಿಡಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಅಲೈನೇಸ್ ಅಂತ ಹೇಳೋ ಒಂದು ಕಂಪೌಂಡ್ ಬಂದು ಗುಡ್ ಎನ್ಸೈಮ್ ಬಂದು ಕ್ರಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಬಂದು ಕ್ರಿಯೇಟ್ ಆಗ್ಲಿಕ್ಕೆ ಒಂದು 10-15 ನಿಮಿಷ ಟೈಮ್ ತಗೊಳ್ತದೆ. ಅದು ಕ್ರಿಯೇಟ್ ಆಗಿ ಎಲೈಸ್ ಕ್ರಿಯೇಟ್ ಆಗುವಂಥದ್ದು. ಈ ಎಲೈಸ್ ಅಂತ ಕ್ರಿಯೇಟ್ ಆದ್ರೆ ಅದರಲ್ಲಿ ಇರುವಂಥದ್ದು ಆಲ್ರೆಡಿ ಹೇಳಿದಾಗೆ ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಾ ಇದೆಲ್ಲ ಹೆಚ್ಚಾಗಿ ಕಂಟೆಂಟ್ ಸಿಗ್ತದೆ. ಸೊ ಅದನ್ನು ಹೆಚ್ಚಾಗಿ ಯುಟಿಲೈಸ್ ಮಾಡಿಕೊಳ್ಬಹುದು. ಆಮೇಲೆ ನೀರು ಬಿಸಿ ಮಾಡ್ಲಿಕ್ಕಿರುವ ಮುಖ್ಯವಾದ ಕಾರಣ ಬಂದು ನೀರಲ್ಲಿ ಯಾವ್ದಾದ್ರು ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್ ಇರ್ಬೋದು ಅಂತ. ಅದಕ್ಕೆ ನೀರನ್ನು ಮುಖ್ಯವಾಗಿ ಯಾವಾಗಲೂ 1.5 ನಿಮಿಷ 2 ನಿಮಿಷಕ್ಕೆ ಮೇಲೆ ಬಿಸಿ ಮಾಡಬೇಡಿ. ಬಿಸಿ ಅಂತ ಹೇಳುದು ಒಂದು ಲೆವೆಲ್ನ ಬಿಸಿ ಆದ ಕೂಡಲೇ ಅದರಲ್ಲಿದ್ದ ವೈರಸ್, ಬ್ಯಾಕ್ಟೀರಿಯಾ ಸಾಯ್ತದೆ. ಅದಕ್ಕೋಸ್ಕರ ಅದು ಬಿಸಿ ಮಾಡುವಂಥದ್ದು. ಬೆಳ್ಳುಳ್ಳಿಯನ್ನು ಕುದಿಸ್ಲಿಕ್ಕೋಸ್ಕರ ಬಿಸಿ ಮಾಡುವಂಥದ್ದಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಶನ್ ಅನ್ನು ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದೇನೆ. ಈ ತರದ್ದೇ ಇನ್ಫಾರ್ಮೇಟಿವ್ ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ನನ್ನ KF ಚಂದ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.